ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಜಲಧಾರೆ ಕಾಮಗಾರಿಗಾಗಿ ಮುಖ್ಯ ರಸ್ತೆ ದುರಸ್ತಿಯಲ್ಲಿ ಗುಣಮಟ್ಟ ಕಾಪಾಡಲು ಸಿಪಿಎಂ ಆಗ್ರಹ. ಮಾನ್ಯ ಸಹಾಯಕ ಅಧಿಕಾರಿಗಳು ಲಿಂಗಸಗೂರು ಅವರಿಗೆ ಮನವಿ ಸಲ್ಲಿಸಿದರು. ಹಟ್ಟಿಪಟ್ಟಣದಲ್ಲಿ ಪಾಮನಕೆಲ್ಲೂರು ಕ್ರಾಸ್ನಿಂದ ಕಾಕನಗರದವರೆಗೆ ಜಲಧಾರೆ ಪೈಪ್ಲೈನ್ಗಾಗಿ 22 ಇಂಚು ಮುಖ್ಯ ರಸ್ತೆ ಅಗೆದು ಕಾಮಗಾರಿ ಮುಗಿದ ಮೇಲೆ 6 ರಿಂದ 7 ಇಂಚು ರಸ್ತೆ ಮಾತ್ರ ನಿರ್ಮಾಣ ಮಾಡ್ತಾ ಇದ್ದು ಗುಣಮಟ್ಟವನ್ನ ಕಾಪಾಡದ ಗುತ್ತಿಗೆದಾರನ ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಿಪಿಐ ತಾಲೂಕು ಸಮಿತಿ ಒತ್ತಾಯಿಸಿದೆ. ಆದ್ರೆ ಇವಾಗ ಮಾಡ್ತಾ ಇರುವ ರಸ್ತೆಯಲ್ಲಿ ಇದು ಯಾವ ಕ್ವಾಲಿಟಿ ಕಾಪಾಡದೆ ಕೇವಲ 7 ಇಂಚು ರಸ್ತೆ ಕೆದರಿ ರಸ್ತೆ ನಿರ್ಮಿಸ್ತಾ ಇರುವ ಗುತ್ತಿಗೆದಾರನ ಕ್ರಮವನ್ನು ಸಿಪಿಎಂ ತೀವ್ರವಾಗಿ ಖಂಡಿಸುತ್ತೆ. ಪಟ್ಟಣದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಜಲಧಾರೆ ಯೋಜನೆಯ ಪೈಪ್ಲೈನ್ ಅರೆಬರೆ ಕಾಮಗಾರಿಯು ಜನರ ಜೀವಕ್ಕೆ ಕಂಟಕವಾಗ್ತಾ ಇದ್ದು ಜಿಲ್ಲೆಯ ಜನವಸತಿ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಸಲುವಾಗಿ ಬಸವಸಾಗರ ಜಲಾಶಯದಿಂದ ರಾಯಚೂರುವರೆಗೆ ಸರ್ಕಾರದಿಂದ ಜಲಧಾರೆ ಯೋಜನೆ ಅಡಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈಗಾಗಲೇ ಪಟ್ಟಣದ ಒಳಭಾಗದಲ್ಲಿ ಕಾಮಗಾರಿ ಮಾಡಲಾಗ್ತಾ ಇದೆ. ಪೈಪ್ಲೈನ್ ಕಾಮಗಾರಿ ಗುತ್ತಿಗೆದಾರರು ಆಗಿದ್ದ ನೆಲವನ್ನ ಗಟ್ಟಿ ಮತ್ತು ಸರಿಯಾಗಿ ಮುಚ್ಚಿದೆ. ರೇಬರಿಯಾಗಿ ಮುಚ್ಚುತ್ತಾ ಇದರಿಂದ ಮುಚ್ಚಿದ ಜಾಗದಲ್ಲಿ ದೊಡ್ಡ ಬೋಂಗ ಬಿದ್ದು ಸಾರ್ವಜನಿಕರ ಸಾವಿಗಾಗಿ ಸಿದ್ಧಗೊಳಿಸುವಂತಿದೆ. ಬೋಂಗ ಬಿದ್ದು ಸಾವು ನೋವು ಸಂಭವಿಸುವ ಮೊದಲೇ ಎಚ್ಚೆತ್ತುಕೊಂಡು ಪೈಪ್ಲೈನ್ಗಾಗಿ ಆಗಿದ್ದ ನೆಲವನ್ನ ಗಟ್ಟಿಯಾಗಿ ಗುಣಮಟ್ಟದಿಂದ ರಸ್ತೆ ನಿರ್ಮಾಣ ಮಾಡುವಂತೆ ಸಂಬಂಧಿಸಿದ ಗುತ್ತಿಗೆದಾರನ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು. ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ರೆ ಹೋರಾಟ ಮಾಡಲಾಗುತ್ತೆ ಅಂತ ಸಿಪಿಎಂ ತಾಲೂಕು ಸಮಿತಿ ಎಚ್ಚರಿಸಿದ್ರು. ಸಿಪಿಎಂ ತಾಲೂಕು ಕಾರ್ಯದರ್ಶಿ ರಮೇಶ್ ವೀರಾಪುರ್, ಪಕ್ಷದ ಸದಸ್ಯ ರಿಯಾಜ್ ಹಾಜಿ, ಕಟ್ಟಿಮನಿ ಚೆನ್ನಬಸವ ಲಿಂಗಪ್ಪ, ಎಂ ವನಜಾಕ್ಷಿ, ಶಾಂತಕುಮಾರಿ, ರಜಿಯಾ ಬೇಗಂ, ಇಮ್ರಾನ್, ಬಾಬಾಜಾನಿ, ಗಾಯತ್ರಿ, ಮಹಂತೇಶ್ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.